ಇವರಿಬ್ಬರು ಸುಂದರಿಯರ ಟ್ರಿಪ್ಪಿಗೆ ಹೋಗೋದನ್ನು ಹೆಂಗಾರ ಮಾಡಿ ಕ್ಯಾನ್ಸಲ್ ಮಾಡೋಕ್ಕಬೇಕಲ್ಲ ನಾನು. ಹೆಂಗೆ ಮಾಡೋದು? ಅವು ಗಂಡ ಅಂದ್ರಂತೂ ಎರಡು ಹೆಂಗಸೇ ಇದ್ದಂಗೆ ಅದಾವು. ಹೆಂಡ್ತಿಯರು ಹೊಕ್ಕಿನ ಅಂದ ತಕ್ಷಣ ಹೋಗ್ಬರ್ರಿ ಅಂತ ತಗತೈ ಕುಣಿಸ್ಕೊಂತ ಕಳ್ಸಕೊಂತಾರ. ಆದರೆ ಇವ್ರು ಏನಾರು ಒಂದೊಂದು ವಾರದ ಗಟ್ಟಲೆ ಟ್ರಿಪ್ಪಿಗೆ ಹೋದ್ರಂದ್ರೆ ಇವರು ಮಸ್ತು ಮಜಾ ಹೊಡಿತಾರಲ್ಲಿ. ಇಲ್ಲಿ ನಾನು ನನ್ನ ಮಗಳು ಮನ್ಯಾಗ ಕೆಲಸ ಮಾಡೋದಾಕೈತಿ. ಈ ಥರ ಆಗಬಾರ್ದಲ್ಲ. ಏನಾರ ಒಂದು ವ್ಯವಸ್ಥೆ ಮಾಡಾಕಬೇಕು. ಆದರೆ ಏನು ಮಾಡೋದು ಅದೇ ಗೊತ್ತಾಗ್ತಾ ಇಲ್ಲ. ಹೆಂಗೆ ಇವ್ರನ್ನ ಟ್ರಿಪ್ಪಿಗೆ ಹೋಗೋದು ಬಿಡಿಸೋದು? ಏನು ರೀ ಅತ್ಯಾರ, ಒಬ್ಬೊಬ್ಬರ ಏನೇನೋ ಮಾತಾಡ್ಕೊಳ ಕುಂತೀರಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಕೊಂತೀರಿ. ಅದು ಅಲ್ಲದೆ ಏನೋ ಡೀಪಾಗಿ ಯೋಚನೆ ಮಾಡಕೊಂತೀರಿ. ಏನು ರೀ ಅತ್ಯಾರ? ಏನು ಸಮಾಚಾರ? ಲೇ, ಸುಮ್ಮನೆ ನಿನ್ನ ಕೆಲಸ ಏನೈತಿ ಅದನ್ನು ನೋಡ್ಕೋಗ. ನನಗೆ ತಡವಾಗಿ ಹೋಗ್ಬೇಡ. ನನ್ನ ಪಾಡಿ ನಾನು ಏನೋ ಯೋಚನೆ ಮಾಡ್ಕೊತ ನಿಂತೀನಿ. ಅದೆಲ್ಲ ನಿನಗೆ ಎದಕ್ಕೆ ಬೇಕಾ? ಅತ್ಯಾರ, ನನಗೊಂದು ಅನುಮಾನ ರೀ. ಏನು? ನೀವು ಯಾಕೆ ನನ್ನ ಲಲಿತಾ ಬಗ್ಗೆನ ಯೋಚನೆ ಮಾಡಕೊಂತೀರೇನೋ ಅಂತ ಅನುಮಾನ ನನಗೆ. ಇವರು ಟ್ರಿಪ್ಪಿಗೆ ಹೋಗೋದನ್ನು ಹೆಂಗೆ ಕ್ಯಾನ್ಸಲ್ ಮಾಡಲಿ? ಇವರು ಎಲ್ಲಿಗೂ ಹೋಗಬಾರ್ದು. ಇವರು ಟ್ರಿಪ್ ಹೋಗೋದನ್ನು ಹೆಂಗೆ ಹಾಳು ಮಾಡಲಿ ಅನ್ನೋದ್ರ ಬಗ್ಗೆನ ನೀವು ಯೋಚನೆ ಮಾಡಕೊಂತೀರೋ ಏನೋ ಅಂತ ನನಗೊಂದು ಸ್ವಲ್ಪ ಅನುಮಾನ ನೋಡ್ರಿ. ಅಲ್ಲ, ನಾನು ಮನಸ್ಸಿನಾಗ ಅನ್ಕೊಂಡಿದ್ದು ಈಕೆ ಹೆಂಗೆ ಗೊತ್ತಾಗೈತಿ? ಭಾರಿ ಅದ ಈಗೇನು ಹಗರಿಲ್ಲಪ್ಪ ಈಕೆ. ಏನು ರೀ ಅತ್ತೀರ, ಏನೋ ಯೋಚನೆ ಮಾಡಕಂತೀರಲ್ಲ, ನಾ ಕೇಳಿದಕ್ಕೆ ಏನು ಉತ್ತರನ ಕೊಡವಲ್ರಿ? ಲೇ, ನನಗೇನು ಮಾಡಕ್ಕೆ ಬೇರೆ ಏನು ಕೆಲಸ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿ ಏನು? ಯಾವಾಗ ನೋಡಿದ್ರೆ ಬರೀ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕುತ್ಕೊಳಕ? ಅತ್ಯಾರ, ನಿಮಗೆ ಮನ್ಯಾಗ ಕೆಲಸರ ಏನೈತಿ ಹೇಳ್ರಿ? ಕಸ ಅಂತೀರಾ, ನೆಲ ಒರೆಸ್ತೀರಾ, ಬಾಂಡೆ ತಿಕ್ತೀರಾ, ಏನು ಹೊಲಕ್ಕೆ ಹೋಗ್ತೀರಾ, ಇಲ್ಲ ಬೇರೆ ಕಡೆ ಎಲ್ಲರೂ ದುಡಿಯಾಕೆ ಹೋಗ್ತೀರಾ? ಏನು ಮಾಡ್ತೀರಿ ಹೇಳ್ರಿ ಅತ್ತೀರ? ಏನೂ ಮಾಡಂಗಿಲ್ಲ. ಶಿಸ್ತು ತಿನ್ನೋದು, ಕೂತ್ಕೊಳ್ಳೋದು ಅಷ್ಟು ಹೌದಿಲ್ರಿ ನಿಮ್ಮ ಕೆಲಸ? ಮತ್ತು ಏನಂಗೆ ಕೆಲಸ ಐತನ ಅನ್ನಂಗೆ ಮಾತಾಡ್ತೀರಿ. ಏನು ಕೆಲಸ ಮಾಡಂಗಿಲ್ಲ ಬಿಡಂಗಿಲ್ಲ. ಅದಕ್ಕೆ ಕೇಳಿದೆಪ್ಪ. ನಿಜ ಇಡ್ರತ್ತಾರ, ನಾನು ಹೇಳ್ದಂಗೆ ನೀವು ನಮ್ಮ ಟ್ರಿಪ್ಪನ್ನ ಹೆಂಗೆ ಹಾಳು ಮಾಡೋದು ಅಂತಂದ ಯೋಚನೆ ಮಾಡಕ್ಕಂತಿದ್ರಿಲ್ಲ? ಹೌದು ನೋಡ್ಲಿ, ಹಂಗೆ ಯೋಚನೆ ಮಾಡಕ್ಕಂತಿದ್ದೆ. ಏನೀಗ ಏನು ಮಾಡ್ತಿದ್ದೀನಿ ನನಗೆ? ಅಯ್ಯೋ ಅತ್ಯಾರ, ಏನು ಮಾಡ್ತಿದ್ದೀ ಅಂತ ನನಗೆ ಕೇಳಾಕೊಂತೀರಲ್ಲ? ಸರಿ ಅತ್ಯಾರ, ನಾ ಹೇಳಂಗಿಲ್ಲ, ಮಾಡಿ ತೋರಿಸ್ತೀನಂತ ನೀವ ನೋಡತ್ರಿ ಅಂತ. ಹೋಗಲೇ ಹೋಗ, ಮನ್ಯಾಗ ಏನು ಕೆಲಸ ಐತೆ ಅದು ನೋಡ್ಕೊ ಹೋಗು. ಬರೀ 3 ಹೊತ್ತು ಅದ್ರಾಗ ಬಿದ್ದಿರಬೇಡ, ಹೋಗು. ಅತ್ಯಾರ, ನಾವು ಟ್ರಿಪ್ಪಿಗೆ ಹೋದ್ರೆ 2-3 ದಿನ ಅಲ್ಲ, 1 ವಾರದ ಗಟ್ಲೆ ಹೋಗ್ತೀವಿ. 1 ವಾರದ ಗಟ್ಲೆ ಮನ್ಯಾಗಿರಂಗಿಲ್ಲ. ಮನೇನ ಅದು ಹೆಂಗೆ ನೋಡ್ಕೊಂಡಿಟ್ಕೋತೀರ ನಾನು ನೋಡಬಿಡ್ತೀನಿ. ಮನ್ಯಾಗಿದ್ದಾಗ ನಾವು ಏನು ಸ್ವಚ್ಛ ಮಾಡಿದ್ರೆ ಅದು ಸ್ವಚ್ಛಿಲ್ಲ, ಇದು ಸ್ವಚ್ಛಿಲ್ಲ, ಅಲ್ಲಿ ಹೆಂಗೈತಿ, ಇಲ್ಲಿ ಹಿಂಗೈತಿ, ನಾನಷ್ಟು ನಾನಿಷ್ಟು ಸ್ವಚ್ಛಿಡ್ತಿದ್ದೆ ಅಂತ ಬೀಗುತ್ತಿದ್ರಲ್ಲ. 1 ವಾರ ನಾವು ಟ್ರಿಪ್ಪಿಗೆ ಹೋಗಿ ಬಂದಮೇಲೆ ನೋಡ್ತೀನಿ ನಾನು ಅದು ಹೆಂಗೆ ಮನೇನ ಸ್ವಚ್ಛ ಇಟ್ಟಿರ್ತೀರಿ ನೀವು. ಪಳ ಅನ್ನಂಗೆ ಅನ್ನೋದನ್ನು ನಾನು ನೋಡಬಿಡ್ತಿದ್ರಿ. ಲೇ, ಈ ಮನೆಗೆ ಅತ್ತಿ ನೀನ ಏನು ನಾನು? ನನಗೆ ಅನುಮಾನ ಬರಕುಂತ ಬಿಟ್ಟೈತಿ. ಅಯ್ಯೋ ಅತ್ಯಾರ, ನಿಮಗೆ ಈ ಮನೆಗೆ ಅತ್ತಿ ಅಂತ ಪಟ್ಟಾಭಿಷೇಕ ಮಾಡಿ ಕುಂದ್ರಸೈತಲ್ರಿ ಅತ್ಯಾರ. ಆ ಸ್ಥಾನನ ನಾನು ಯಾಕ್ರಿ ಅತ್ಯಾರ ಕಿತ್ಕೊಲಿ? ಬೇಡ, ಆ ಸ್ಥಾನದಲ್ಲಿ ನೀವ ಕುತ್ಕೊರಿ. ನಿಮ್ಗೆ ಪಟ್ಟಾಭಿಷೇಕ ಮಾಡೈತಿ ಅತ್ತಿ ಅಂತಂದು. ಅಯ್ಯೋ ಅತ್ಯಾರ, ನಾನು ನೋಡ್ರಿ ಇಲ್ಲೇ ನಿಮ್ಮ ಜೊತೆ ಮಾತಾಡ್ಕೊತಾನೆ ನಿಂತು ಬಿಟ್ಟಿನಿ. 2 ನಿಮಿಷ ಇರಿ, ಬಂದೆ. ಇವಳು ಈ ಮನೆಗೆ ಬಂದಿರೋದ ನನ್ನ ಹೊಟ್ಟೆ ಉರ್ಸಾಕ ಏನಂತ ಅನಿಸ್ತೈತಿ. ಏನು ಮಾತಾಡಿದ್ರೆ ತಿರುಗಿ ಮಾತಾಡ್ತಾಳೆ. ಇವಳದ ಬಾಯಿನ ಮುಚ್ಚಾಕಾಗಂಗಿಲ್ಲ ನೋಡು. ಅದು ಹೆಂಗರ ಮುಚ್ಚಬೇಕ ಏನೋ ಇವಳ ಬಾಯಿನ ಅನಿಸ್ಬಿಟ್ಟೈತಿ ನನಗಂತೂ. ಲೇ, ಇನ್ನು ಮೊನ್ನೆ ಪಾರ್ಸಲ್ ತಗೊಂಡಿದ್ದಿಲ್ಲ, ಈಗ ಮತ್ತೊಂದು ಬಂದೈತಾ ಪಾರ್ಸಲ್? ಅಲ್ರಿ ಅತ್ಯಾರ, ನಾವೀಗ 1 ವಾರ ಟ್ರಿಪ್ಪಿಗೆ ಹೊಂಟೀವಿ. 1 ವಾರಕ್ಕಂತಂದ್ರೂ ಮಿನಿಮಮ್ ಅಂದ್ರೂ ನಮ್ಮ ಕಡೆ ಒಂದು 10 ಜೊತೆ ಹೊಸ ಬಟ್ಟೆನಾರ ಇರಲೇಬೇಕು. ಹೌದಿಲ್ರಿ ಅತ್ಯಾರ? ಮತ್ತು ಈಗ ಹೋಗಿ ಅಂಗಡಿಗೆ ಹೋಗಿ ತರೋದಾಗತ್ತಾ? ತರೋದಾಗಂಗಿಲ್ಲ, ಅದು ಈ ಬಿಸ್ಲಾಗ. ಅದಕ್ಕೆ ನಾನು ಆನ್ಲೈನಲ್ಲಿನ ಆರ್ಡ್ರ್ ಮಾಡಿಬಿಟ್ಟಿನಿ. ಇವತ್ತು ಇನ್ನೊಂದು 2 ಬರೋದಾವ್ರಿ ಅತ್ಯಾರ. ಅಕಸ್ಮಾತ್ ನಾನು ಏನಾರು ಅಡುಗೆ ಮನೆಯಾಗ ಇದ್ದೆ ಅಂದ್ರೆ ಆ ಹುಡುಗ ಏನಾರಪ್ಪ ಅಂದ್ರೆ ನೀವು ಕರೀರಿ ಅತ್ಯಾರ ನನಗೆ. ನಾ ಇಸ್ಕೊಂಡು ಹೋಗ್ತೀನಿ. ಲೇ 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 ಮೊನ್ನೆವಾಗ ಚಿನ್ನೋಕ ಕೂಡಿಲ್ಲ ಅಂತಂದ್ರೂ ಹೊಸ ಬಟ್ಟೆ ತರ್ಸಕ್ ಕುಂತಿದ್ದೇನೆ ನೀನು. ರೊಕ್ಕ ಎಲ್ಲಿಂದ ಬರಕುಂತಾವಲಿ ನಿನಗೆ? ಅಷ್ಟು ರೊಕ್ಕ ಹೆಚ್ಚಾಗಿದ್ರೆ ಕೊಡಿಲ್ಲಿ, ಮೊದಲು ಕೊಡಿಲ್ಲಿ, ನನಗೆ ಬೇಕಾಗೈತಿ. ಅತ್ಯಾರ, ನಿಮ್ಮದೇನು ಈಗ ಹೊಸ ಬಟ್ಟೆ ಉಟ್ಕೊಳ್ಳೋಂಥ ವಯಸ್ಸನ್ರಿ? ಅಯ್ಯೋ ರಾಮ ಕೃಷ್ಣ ಅಂತ ಅನ್ಕೊಂತ ಒಂದು ಮೂಲಿಗೆ ಜಪ ಮಾಡ್ಕೊಂತ ಕುತ್ಕೋಬೇಕ್ರಿ ಅತ್ಯಾರ ನೀವು. ಅದನ್ನು ಬಿಟ್ಟು ನಿಮಗೆ ಎದಕ್ರಿ ಬೇಕ್ರಿ ಅತ್ಯಾರ ನಮ್ಮ ತಂಟಿ ಎಲ್ಲ? ನಾವಂತೂ ಇನ್ನು ಹರಿಯದಾರಪ್ಪ, ನಮ್ಗೆ ಹೊಸ ಬಟ್ಟೆ ಹಾಕೋಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು ಅಂತ ಆಸೆ ಇರುತ್ತಪ್ಪ ನಮಗೆ. ಅದಕ್ಕೆ ನಾವೇನೋ ತರಿಸ್ಕೊಂತಿರ್ತೀವಿ. ನೀವು ಅದನ್ನೆಲ್ಲ ನೋಡಿನೂ ನೋಡದೆ ಇದ್ದಂಗೆ ಸುಮ್ಮನೆ ಇದ್ದು ಬಿಡ್ಬೇಕಪ್ಪ.
ಲೇ 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 ನೀನೇನ ಈ ಮನೆ ಉದ್ಧಾರ ಮಾಡಂಗಿಲ್ಲ ಲೇ, ಮನೆ ಹಾಳು ಮಾಡ್ತಿದ್ದೀನಿ ನೀನು. ನಮ್ಮ ಮನೆ ಮರ್ಯಾದೆ ಎಲ್ಲ ತೆಗೆದಿರ್ತಿಲ್ಲ ನೀನು. ಈ ನಮ್ಮನೆ ಪಾರ್ಸಲ್ ತರಿಸಿ ದುಡ್ಡೆಲ್ಲ ಹಾಳು ಮಾಡಿಟ್ಟು. ಅಯ್ಯಯ್ಯೋ, ತಪ್ಪು 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 ಅತ್ಯಾರ. ನೀವು ಇವಾಗ ಏನು ಮಾತಾಡಿದ್ರಲ್ಲ, ಇದಂತೂ ತುಂಬ ದೊಡ್ಡ ತಪ್ಪು ನೋಡ್ರಿ ಅತ್ಯಾರ. ಎದಕ್ಕೆ ಅತ್ಯಾರ? ನಾನು ಈ ಮನೆದು ಮರ್ಯಾದೆ ಉಳಿಸೋ ಅಂತ ಕೆಲಸ ಮಾಡಕ್ಕೆ ಕುಂತೀನಿ ರೀ. ನೀವು ನೋಡಿದ್ರೆ ಹೆಂಗೆ ಮಾತಾಡ್ತೀರಲ್ರಿ ಅತ್ಯಾರ. ಅಲ್ಲಲ್ಲಿ ಮನೆ ಹಾಳು ಮಾಡೋ ಕೆಲಸ ನೀ ಮಾಡಕ್ಕೆ ಕುಂತಿದಿ, ಮತ್ತು ಮನೆ ಉಳಿಸೋ ಅಂತ ಕೆಲಸ, ಅದು ಮನೆ ಮರ್ಯಾದೆ ಉಳಿಸೋ ಅಂತ ಕೆಲಸ ಅಲ್ಲೇ ಏನ್ಲೇ ಅದು? ಏನು ಮಾಡಕ್ಕೆ ಕುಂತಿಲ್ಲ ನೀನು ಈ ಮನೆ ಮರ್ಯಾದೆ ಉಳ್ಸಾಕ? ಅತ್ಯಾರ, ಇವಾಗ ನಾನು ಟ್ರಿಪ್ಪಿಗೆ ಹೊಂಟೀನಿ. ನಾನು ಮತ್ತು ಲಲಿತಾ ಟ್ರಿಪ್ಪಿಗೆ ಏನು ಹೊಂಟೀವಲ್ರಿ, ನಾವು ಇಬ್ಬರ ಹೋಗ್ತೀವನ್ರಿ. ನಮ್ಮ ಜೊತೆ ಇನ್ನು 8 ಜನ ಹೆಣ್ಮಕ್ಳು ಬರಾಕುಂತಾರೆ ಊರನರೆಲ್ಲ. ಇವಾಗ ಅವ್ರ ಮುಂದೆ ನಾನು ಲಲಿತಾ ಚೆನ್ನಾಗಿರೋ ಚಂದಂದ ಬಟ್ಟೆ ಹಾಕೊಂಡು ಅಂದ್ರೆ ಅವ್ರು ಏನಂತಾರ ಗೊತ್ತನ್ರಿ ಊರ ಬೇರೆ ಹೆಣ್ಮಕ್ಳೆಲ್ಲ, ಅಯ್ಯೋ ಲಕ್ಷ್ಮಕ್ಕ ನೋಡ ತನ್ನ ಸೊಸೆಯರಿಗೆ ಎಂಥ ಚಲೋ ಚಲೋ ಬಟ್ಟೆ ಕೊಡ್ಸಾಳ ನೋಡ, ಈ ಸೊಸೆಯರ್ನ ಎಷ್ಟು ಚಂದ ನೋಡ್ಕೋತಾಳ ನೋಡ. ಪುಣ್ಯ ಮಾಡಾರ ಬಿಡ ಸವಿತವ ಲಲಿತವ ಇಬ್ಬರು ನೋಡು ಮದುವೆ ಆದಮೇಲೆ ಟ್ರಿಪ್ಪಿಗೆ ಬಂದಾರಂತ ಎಂಥ ಚಲೋ ಚಲೋ ಬಟ್ಟೆ ಹಾಕೋಣ ಕುಂತಾರ ನೋಡ. ಯವ್ವ ಆರಾಮದಾರ ಬಿಡೋರು ಗಂಡನ ಮನ್ಯಾಗ ಅಂತ ನಿಮಗೆ ಮತ್ತು ಈ ಮನೆಗೆ ಹೊಗಳ್ತಾರಿ ಅತ್ಯಾರ. ಅಕಸ್ಮಾತ್ ಒಂದು ವೇಳೆ ನಾನು ಲಲಿತಾ ಇಬ್ಬರು ಏನಾರ ಹಳೆ ಬಟ್ಟೆನ ಹಾಕ್ಕೊಂಡು ಟ್ರಿಪ್ಪಿಗೆ ಹೋದ್ರೆ ಏನು ಅನ್ಕೋತಾರೆ ಹೇಳ್ರಿ? ಅಯ್ಯ ಇವು ನೋಡ ತವ್ರ ಮನ್ಯಾಗ ಎಂಥ ಚಲೋ ಚಲೋ ಬಟ್ಟೆ ಹಾಕೋತಿದ್ರು, ಈಗ ನೋಡು ಗಂಡನ ಮನೆಗೆ ಹೋದ್ಮೇಲೆ ಗಟ್ಟಿಗೆಟ್ಟಿದ್ದು ಇದ್ದಂಗೆ ಅದಾವ ನೋಡು. ಯವ್ವ ಅವ್ರ ಅತ್ತಿ ನೋಡು ಸಸ್ಯರನ್ನ ಹೆಂಗೆ ಇಟ್ಕೊಂಡಾಳ, ಒಂದು ಹೊಸ ಬಟ್ಟೆನೂ ಕೊಡಿಸಿಲ್ಲ. ತಾನಾದ್ರೆ ಹರಿದ ವಯಸ್ಸಿನಾಗ ಎಲ್ಲ ಚೈನಿ ಮಾಡಾಳ. ಪಾಪ ಸೊಸೆಯರಿಗೆ ನೋಡು ಹಳೆ ಬಟ್ಟೆ ಉಟ್ಕೊಂಡು ಹಾಕ್ಬಿಟ್ಟಾಳ ನೋಡು. ಯವ್ವ ಭಾರಿ ಬೆರಿಕೆದಾಳ ಬಿಡಾಕಿ ಲಕ್ಷ್ಮವ್ವ. ಹಗ್ರ ಇಲ್ಲಿ ಬಿಡ, ಸೊಕ್ಕು ಅಹಂಕಾರ ತುಂಬ ತುಳಕ್ತೈತಿ ಬಿಡಾಕಿಗೆ. ಸೊಸೆಯರನ್ನ ಒಟ್ಟ ಚಂದನತಾಗ ನೋಡ್ಕೊನಲ್ಲ ಬಿಡ. ಮತ್ತು ಮೇಲಿನ ಮಾತಿಗಷ್ಟ ಅಯ್ಯೋ ನನ್ನ ಸೊಸೆಯರನ್ನ ನನ್ನ ಮಕ್ಕಳ ಥರ ನೋಡ್ಕೋತೀನಿ ಅಂತಾಳ. ಒಳಗಡೆ ನೋಡಿದ್ರೆ ಸೊಸೆಯರಿಗೆ ಹಂಗೆ ಹುರ್ಸ್ಕೋತಾಳೆ. ಆಕೆ ಏನು ಸತ್ರ ನಾಳೆ ಸ್ವರ್ಗಕ್ಕೇನು ಹೋಗಂಗಿಲ್ಲ, ನರಕಕ್ಕೆ ಹೋಗೈತದ ನರಕಕ್ಕೆ ಅಂತ ನಿಮ್ಗೆ ಬೈತಾರಿ ಅತ್ಯಾರ. ಲೇ ಅವ್ರು ಬೈತಾರ ಏನು? ಇರೋ ಬರೋ ಸಿಟ್ಟನ್ನೆಲ್ಲ ನೀನು ಅವ್ರ ಮೇಲೆ ನೆಪ ಹಾಕಿ ನನಗೆ ಬೈಯಾ ಕುಂತೀಯ. ಹಂಗೇನಿಲ್ರಿ ಅತ್ಯಾರ, ಅವ್ರು ಏನಂತಾರ ಅನ್ನೋದನ್ನ ನಾನು ನಿಮಗೆ ಹೇಳಿದೆ ರೀ ಅತ್ಯಾರ. ಇವಾಗ ಹೇಳ್ರಿ, ಬೇಕಾದ್ರೆ ಬ್ಯಾಡ್ ಬಿಡ್ರಿ ಅತ್ಯಾರ. ನೀವು ಬ್ಯಾಡ್ ಅಂದ್ರೆ ಹೊಸ ಬಟ್ಟೆ ಬಿಟ್ಬಿಡ್ತೀನಿ ತಗೋರಿ. ಬೇಕಾದ್ರೆ ಅವರ ಬೈಕೋಲಿ, ಇನ್ನು ಏನೇನು ಬೈಕೋತಾರಂತ ಹೇಳಲೇನ್ರಿ? ಏ ಬೇಡ ಬೇಡ ಬೇಡ, ಅವ್ರು ಏನು ಬೈಕೋತಾರ ಅನ್ನೋದು ತಾಯಿ ನೀನೇನು ಹೇಳಕ್ಕೋಬೇಡ, ನನಗೆಲ್ಲ ಗೊತ್ತೈತಿ. ಏನು ತೊಗೊಂಡೆಲ್ಲ ತೊಗೊಂಡು ಉಟ್ಕೊಂಡು ಹೋಗತ್ತ ಹಾಳಾಗಿ, ನನಗೆ ಅದಕ್ಕೆ ಬೇಕಾಗೈತಿ. ಸರಿ ರೀ ಅತ್ಯಾರ. ಅಂದಂಗ ಯಾವ ಬಟ್ಟೆ ಇದು? ಚೂಡಿದಾರನ ಏನು ಸೀರಿನ? ಅತ್ಯಾರ ಚೂಡಿದಾರನೂ ಅಲ್ಲ ಸೀರಿನೂ ಅಲ್ಲ, ಜೀನ್ಸ್ ಪ್ಯಾಂಟ್ ಟೀ ಶರ್ಟ್. ಲೇ 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 ನಮ್ಮ ಮನ್ಯಾಗ ಜೀನ್ಸ್ ಪ್ಯಾಂಟ್ ಯಾರು ಹಾಕೋಣ ನೋಡೇನು? ಲೇ ನೀವೇನು ಗಂಡು ಮಕ್ಕಳ ನೀನು ಹೆಣ್ಮಕ್ಳಲ್ಲಿ? ಈ ಜೀನ್ಸ್ ಪ್ಯಾಂಟ್ ಎಲ್ಲ ಬೇಕಾಗಿಲ್ಲ, ಇದನ್ನ ವಾಪಸ್ ಕಳಿಸ್ಬೇಕಾ? ನೀ ಚೂಡಿದಾರ್ ತರಿಸ್ಕೊ. ಇದನ್ನು ಹಾಕೋಬಾರ್ದು ಅಷ್ಟೇ ಈಗ. ಅಯ್ಯೋ ಅತ್ಯಾರ, ಇದನ್ನೇನು ನಮಗೆ ಇಷ್ಟಪಟ್ಟು ತರಿಸಿಲ್ರಿ ಅತ್ಯಾರ, ನಿಮಗೋಸ್ಕರ ಅಂತ ತರಿಸೈತಿ. ಏನ ನನಗೋಸ್ಕರ ಅಂತಾನೆ ನಾನು ಜೀನ್ಸ್ ಪ್ಯಾಂಟ್ ಹಾಕೋತೀನಲ್ಲಿ? ಅಯ್ಯಯ್ಯೋ ಅತ್ಯಾರ, ಅಂಥ ಆಸೆ ಎಲ್ಲ ಇಟ್ಕೋಬೇಡ್ರಿ. ನಿಮಗೋಸ್ಕರ ಅಂದ್ರೆ ನಿಮಗಂತ ಅಲ್ಲ, ನಿಮಗೋಸ್ಕರ ಅಂತ ನಾನು ಲಲಿತಾ ತೊಗೊಂಡಿವ್ರಿ. ಲೇ 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 ನನಗೋಸ್ಕರ ಅಂತ ನೀವಿಬ್ರು ಎದಕ್ಕೆ ಇದ್ದ ಜೀನ್ಸ್ ಪ್ಯಾಂಟ್ ತೊಗೊಂಡಿರಿ? ಮನೆ ಸೊಸೆಯರಾಗಿ ಯಾರು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೋಣದೆಲ್ಲರೂ ನೋಡಿರೇನೆ? ಅಯ್ಯೋ ಅತ್ಯಾರ, ಯಾಕೆ ಹಾಕೋನಲ್ರಿ ಅತ್ಯಾರ? ಪ್ಯಾಟ್ಯಾಗ ಹೋಗಿ ನೋಡ್ರಿ, ಎಲ್ಲ ಥರ ಬಟ್ಟೆ ಹಾಕೋತಾರ. ಇವಾಗ ನಾನು ಲಲಿತಾ ಏನಾರ ಜೀನ್ಸ್ ಪ್ಯಾಂಟ್ ಹಾಕೊಂಡ್ವಿ ಅಂದ್ರೆ ಊರನ್ ಮಂದಿ ಅಷ್ಟು ನಿಮ್ಗೆ ಹೊಗಳ್ತಾರ್ರಿ. ಅಲ್ಲಲೇ ನೀವು ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋದಕ್ಕೂ ಅವರು ನನಗೆ ಹೊಗಳೋದಕ್ಕೂ ಏನ್ಲೇ ಸಂಬಂಧ? ಇನ್ನೊಂದಿಷ್ಟು ಉಗಿತಾರ ಸೊಸೆಯರಿಗೆ ನೋಡಿ ಎಂಥ ಬಟ್ಟೆ ಹಾಕ್ಸಾಳಂತಂದು. ಅಯ್ಯೋ ತಪ್ಪು ಅತ್ತೀರ, ಹಂಗಲ್ರಿ. ಸೊಸೆಯರಿಗೆ ಎಷ್ಟು ಚಂದ ಫ್ರೀಡಮ್ ಕೊಟ್ಟಾಳ ನೋಡು ಲಕ್ಷ್ಮವ್ವ. ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೋನಾಕ್ ಬಿಟ್ಟಾಳ ನೋಡು ಸೊಸೆಯರಿಗೆ. ಅಯ್ಯೋ ಎಷ್ಟು ಒಳ್ಳೆ ಗುಣ ಯವ್ವ ಲಕ್ಷ್ಮವ್ಗ. ಸೊಸೆಯರನ್ನ ತನ್ನ ಮಕ್ಕಳು ನೋಡ್ಕೋತಾಳ ಬಿಡವ. ಎಲ್ಲ ಥರ ಬಟ್ಟೆ ಕೊಡ್ಸಾಳ ಬಿಡವ, ಎಲ್ಲ ಥರ ಬಟ್ಟೆ ಹಾಕೋನಾಕ್ ಬಿಟ್ಟಾಳ ಬಿಡವ. ಸೊಸೆಯರ ಪುಣ್ಯ ಮಾಡಾರ ಬಿಡವ ಅಂತಾರೀ. ಅದ ಒಂದು ವೇಳೆ ಏನಾರ ನನ್ನ ಜೊತೆ ಬರಾಕುಂತಾರಲ್ಲ ಮಾನಸ ತಾರಾ ಮತ್ತು ಬೇರೆಯವರೆಲ್ಲ, ಅಕಸ್ಮಾತ್ ಅವ್ರು ಏನಾರು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ನಾನು ಲಲಿತಾ ಏನಾರು ಹಾಕೋಲಿಲ್ಲ ಅಂದ್ರೆ ಯಪ್ಪ ಊರನ್ ಮಂದಿ ಎಲ್ಲ ನಿಮಗೆ ಬೈತಾರೆ ಅತ್ತರ. ಈ ಅದೆಂಥದ್ದು ಸೊಕ್ಕಿಂದ ಲಕ್ಷ್ಮವ್ವ ತನ್ನ ಮಗಳಿಗಾದ್ರೆ ಜೀನ್ಸ್ ಪ್ಯಾಂಟು ಅದೆಂಥದ ಮಿಡಿ ಎಲ್ಲ ಥರದ್ದು ಹಾಕಿಸ್ತಾಳ. ಅದ ಸೊಸೆಯರಿಗೆ ನೋಡ ಒಂದು ಜೀನ್ಸ್ ಪ್ಯಾಂಟ್ ಹಾಕ್ಸಿಲ್ಲ. ಅದೆಂಥದೈತೆ ಸೊಕ್ಕಿಂದು ಹೆಣ್ಮಕ್ಳನ್ನ ತನ್ನ ಮಗಳನ್ನಾದ್ರೆ ಎಷ್ಟು ಚಲೋ ನೋಡ್ಕೋದಾಳ. ಅದ ಬಂದು ಸೊಸೆಯರಿಗಾದ್ರೆ ಚಲೋ ಬಟ್ಟೆನ ಹಾಕೊಳಕ್ಕೆ ಬಿಡಂಗಿಲ್ಲ. ಭಾಳ ಸೊಕ್ಕಿಂದ ಐತೆ ಬಿಡು ಅದು. ಅದೇಂತ ಆತಿಯ ಅದು ನಾಳೆ ಏನಾರ ಮೂಲ್ಯಾಗ ಸೇರ್ಕೊಂತಂದ್ರೆ ಬಿತ್ತಂದ್ರೆ ಏನಾರ ಅಪ್ಪಿ ತಪ್ಪಿ ಏನಾರು ನೆಲಕ್ಕೆ ಬಿತ್ತಂದ್ರೆ ಈ ಸೊಸೆಯರ ಅದು ಅತ್ತಿನ ನೋಡ್ಕೋಬಾರ್ದು ನೋಡು. ಅದು ಹೆಂಗೆ ಆಗ್ಬೇಕು, ಅದಕ್ಕೆ ಹಿಂಗೆ ಆಗ್ಬೇಕು. ಅದು ಮಾತ್ರ ಎಂಥ ಹುರಿತೈತೆ ಅಂದ್ರೆ ಅದು ಸೊಸೆಯರನಂದ್ರೆ ಸೇರಂಗಿಲ್ಲ ನೋಡ. ತನ್ನ ಮಗಳಿಗಾದ್ರೆ ಎಂತೆಂಥ ಬಟ್ಟೆ ಕೊಡಿಸ್ತಾಳೆ. ಅದ ಸೊಸೆಯರಿಗಾದ್ರೆ ಪಾಪ ಅದ ಸೀರೆ ಅದ ಚೂಡಿದಾರ ಅವು ಅಷ್ಟ ನೋಡಂತ.
ಲೇ ಸಾಕು ಬಿಡ್ಲೆ, ಸಾಕು ಯಪ್ಪ ಯಪ್ಪ ಯಪ್ಪ, ನನ್ನ ಕಿವಿ ಹೋದವೋ ಮಾರಾಯ, ನನ್ನ ತಲೆಯೆಲ್ಲ ದಿಮ್ಮನ್ನ ಕುಂತು ಮಾರಾಯ. ಯಪ್ಪ ಯಪ್ಪ, ಇವತ್ತು ಮುಂಜಾನೆ ಎದ್ದದು ಯಾರ ಮುಖ ನೋಡಿದ್ನು ಮಾರಾಯ ಅತ್ತಾಗ. ಇದು ಲೇ ಹೋಗ್ಲೆ ದಾಟ್. ನೀನು ಅವ್ರು ಏನು ಅಂತಾರೋ ಇಲ್ಲ ಗೊತ್ತಿಲ್ಲ, ನೀನ ಎಲ್ಲ ಅಂದು ತೀರ್ಸ್ಕೊಂಡ್ಬಿಟ್ಟಿ ನೋಡ್ಲಿ. ಅಯ್ಯೋ ಅತ್ಯಾರ, ಇಂಥ ದೇವ್ರಂತ ಅತ್ಯಾರ ಅದೀರಿ ನೀವು. ನಿಮಗೆ ನಾನು ಯಾಕೆ ಬೈಲಿರಿ ಅತ್ಯಾರ? ಊರನ್ನರೆಲ್ಲ ನಿಮ್ಗೆ ಹಂಗೆ ಅನ್ಬಾರ್ದು ಅಂತ ಹೇಳಿದಿರಿ ಅತ್ಯಾರ. ಅಕಸ್ಮಾತ್ ಇವಾಗ ನಾನು ಅಂದಿದ್ದಕ್ಕೆ ನಿಮ್ಗೆ ಹಿಂಗೆ ಅನ್ಸಂಗೈತಿ. ಊರನ್ನರೆಲ್ಲ ಹಂಗೆ ಬಂದಂದ್ರೆ ನಿಮಗೆ ಇನ್ನೂ ಎಷ್ಟು ಬೇಜಾರಾಕೈತಿ, ನೀವೇ ಹೇಳ್ರಿ. ಯವ್ವ ತಾಯಿ ಪುಣ್ಯಾತ್ಗಿತ್ತಿ, ನೀ ಚೂಡಿದಾರನಾರ ಹಾಕೋ, ಜೀನ್ಸರ ಹಾಕೋ, ಏನಾರ ಹಾಕೋ, ಮೊದಲು ಈ ಜಾಗ ಬಿಟ್ಟು ಎಸ್ಕೇಪ್ ಆಗ್ಬೇಕೀಗ. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಇಲ್ಲಿಂದ ಹೋಗಿರ್ಬೇಕಲ್ಲ ನೀನು, ಹೋಗ. ಸರಿ ಅತ್ಯಾರ, ಜಾಸ್ತಿ ಸಿಟ್ಟು ಮಾಡ್ಕೋಬೇಡ್ರಿ, ಮತ್ತು ಬಿ ಪಿ ಬರ್ತೈತ್ರಿ. ಮತ್ತು ಬಿ ಪಿ ಬಂತಂದ್ರೆ ಆಮೇಲೆ ಬಿ ಪಿಗೆ ಹೋಗಿ ದಿನ ತೊಗೋಬೇಕಾಕೈತ್ರಿ. ಬಿ ಪಿಯಿಂದ ಮತ್ತು ಶುಗರ್ ಬರ್ತೈತ್ರಿ. ಬಿ ಪಿ ಶುಗರ್ ಎರಡೂ ಬಂತಂದ್ರೆ ಹಾರ್ಟ್ ಅಟ್ಯಾಕ್ ಆಕೈತ್ರಿ ಅತ್ಯಾರ. ಹಾರ್ಟ್ ಅಟ್ಯಾಕ್ ಏನಾರ ಆದ್ರೆ ಒಂದೇ ಏಟಿಗೆ ಗೊಡಕ್ ಅಂತ ಅಂದ್ಬಿಡ್ತೀರಿ.